ನಿಮ್ಮ ಕಡೆ ಇರ್ತಾರೆ ಏನು ಮಾಡ್ತಿಲ್ಲ ಮಾಡಿ ಕೆಲಸ ಮಾಡಿದ್ವಿ ಸುಮಾರು ಜನ ಫೋನ್ ಮಾಡ್ಕೊಂಡು ಅವರಿಗೆ ನನಗೆ ಒಳ್ಳೆಯ ಬಗ್ಗೆ ನನ್ನ ಮಾಡಿವೆ ನನಗೆ ಹುಡುಗಪ್ಪ ಅವ್ರೊಬ್ರಿಗೆ ಹೋಗೋದು ಬೇಡ ನಾನು ಬೇಡ ಸುಮ್ಮನೆ ನೋಡಿ ಅವ್ರು ನಮ್ಗೆ ಬರೀತು ಇಲ್ಲಿ ಹಂಗಲ್ಲ ಸರ್ ಈಗ ಅವ್ರಿಗೆ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಗ್ತದೆ ಅಂದಾಜು ಎಷ್ಟು ವರ್ಷ ಆಗ್ತದೆ ನಾವು ಪರ್ಸನಲ್ ಆಗಿ ಮಾಡ್ತಾರೆ ನನ್ನ ಸಂಘಟನೆ ವತಿಯಿಂದ ನಾನು ಎಲ್ಲರೂ ಹಿಂಗೆ ಹೇಳಿದ್ರೆ ಕೇಳಲೇಬೇಕು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಈಗ ಅವ್ರು ಬೇರೆ ಕಡೆಗೆ ಹೋಗಿ ಬೇರೆ ಕಡೆಗೆ ಹೋಗಿದ್ದಾರೆ ನೀವು ಯಾರಿಗೆ ಹೇಳಿ ಅವರು ಮನೆಗೆ ಹೋಗೋರು ನಿವೃತ್ತಿ ಪಡ್ಕೊಳ್ಳೋ ಅನ್ಸುತ್ತೆ ಹೋಗಿ ರಿಲೀವ್ ಮಾಡಿ ಬಿಡಿ ಆಮೇಲೆ ನಾವು ಎಲ್ಲಿ ಪ್ಲೇಸ್ಮೆಂಟ್ ಹತ್ರ ಕೂತ್ಕೊಳ್ಳಿ ನಮ್ಗೆ ಬೇಜಾರಿಲ್ಲ ನಾವು ಎಲ್ಲಿಯೇ ಪ್ಲೇಸ್ಮೆಂಟ್ ಕಲಿಬೇಕಾರೆ ನಾನು ನನ್ನ ಕರ್ತವ್ಯ ಮಾಡ್ಬೇಕಾ ಮಾಡ್ತೀನಿ ಯಾಕೆಂದ್ರೆ ಒಬ್ಬ ರಾಜ್ಯಾಧೀಶರು ಫೋನ್ ಮಾಡಿ ನನಗೆ ಇದು ನೀವು ಡ್ಯೂಟಿ ಮಾಡಿದ್ರೆ ಮಾಡ್ಬೇಕಾ ಮಾಡೋದು ಅಂತ ಮಾಡಬೇಕು ಇಲ್ಲ ನೀವು ಯಾವ ಜಿಲ್ಲಾಧೀಶರು ನಿಲ್ಲಿಸ್ತೀನಿ ಅಂತ ಅವ್ರಿಗೆ ಅವ್ರು ಮಾತನ್ನ ಕೇಳಲೇಬೇಕು ನಿರಾಕರಿಸಕ್ಕಾಗಲ್ಲ ದಯಮಾಡಿ ರಿಲೀವ್ ಮಾಡಿ ಇಲ್ಲ ಸುಮ್ಮನೆ ನಾನು ತಂದುಬಿಡ್ತಾರೆ ಅವರು ಯಾರು ಒಂದು ಕಡೆ ಅವ್ರು ಬಂದು ನಾನು ಬರೋಕ್ಕಂತ ಹೇಳೋಕ್ಕಾಗಲ್ಲ ರಾಜ್ಯಾಧ್ಯಕ್ಷರು ಬಂದಾಗ ನಾನು ಬರೋಣ ಅಂತ ಹೇಳೋಕ್ಕಾಗೋದೇ ಇಲ್ಲ ಹಂಗಾಗಿ ನಮಸ್ಕಾರ. ನಾನು ಶಿವಕುಮಾರ್ ಅಂತ ಅಂಬೇಡ್ಕರ್ ಸೇವಾ ಸಮಿತಿ ಹಾಸನ ಜಿಲ್ಲಾಧ್ಯಕ್ಷರು ಮಾತಾಡ್ತಿದ್ದಾರೆ. ಇದೇ KDBಯಲ್ಲಿ ನನ್ನ ಕುಮಾರ್ ಅವರು 25-30 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ಕೊಂಡಿದ್ದಾರೆ. 3 ಸಲ ಪ್ರಮೋಷನ್ ಆಗಿದೆ. 4ನೇ ಸಲ ಭರ್ತಿ ಪಡೆದು ಕೂಡ ಇಲ್ಲೇ ಡ್ಯೂಟಿ ಮಾಡ್ಬೇಕಂತ ಹೇಳಿ ರಿಲೀವ್ ಆಗ್ತಾಯಿಲ್ಲ. ಅವರು ಇಲ್ಲೇ ಬಂದು ವರ್ಕ್ ಮಾಡ್ತಾನೇ ಇದ್ದಾರೆ. ದಯಮಾಡಿ ಇದನ್ನು DO ಸಾಹೇಬರು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅವರು ಕ್ರಮ ಕೈಗೊಳ್ಳಬೇಕು, ಅವ್ರನ್ನ ರಿಲೀವ್ ಮಾಡಬೇಕು ಅಂತ ಮನವಿ ಕೊಟ್ಟಿದ್ದೀವಿ. ನಮ್ಮ ಸಂಘಟನೆಯವರಿಗೆ ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಆದಷ್ಟು ಬೇಗ ಅವ್ರನ್ನ ರಿಲೀವ್ ಮಾಡಬೇಕು. ರಿಲೀವ್ ಮಾಡಲಿಲ್ಲ ಅಂದರೆ ಇದೇ DO ಆಫೀಸ್ ಮುಂದೆ ನಾವು ಪ್ರತಿಭಟನೆ ಮಾಡಬೇಕಾಗುತ್ತೆ. ನಮ್ಮ ರಾಜ್ಯಾಧ್ಯಕ್ಷರು ಬರಲಿಕ್ಕೆಲ್ಲ ತಯಾರಿ ಮಾಡ್ಕೊಂಡಿದ್ದಾರೆ. ಅದಾಗಬಾರ್ದಂದ್ರೆ ರಿಲೀವ್ ಆಗಬೇಕು. ಅವ್ರು ರಿಲೀವ್ ಆಗಿ ಹೋಗಬೇಕು, ಬೇರೆ ಕಡೆ ಹೋಗಬೇಕು. 30 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಆಗುಹೋಗುಗಳ ಬಗ್ಗೆ ಎಲ್ಲ ಚೆನ್ನಾಗಿ ಅರ್ತಿದ್ದಾರೆ ಆಫೀಸಲ್ಲಿ. ಅವ್ರಿಗೆ ಏನು ಬೇಕು ಅದು ಮಾಡ್ಕೊಳ್ತವ್ರೆ. ಅವರು ಮಾಡ್ಕೊಳ್ಳೋದ್ರಿಂದ ಕೆಲವು ಬಡ ಉದ್ಯಮಿಗಾರರಿಗೆ ತುಂಬ ತೊಂದರೆ ಆಗ್ತಿದೆ. ಹೀಗಾಗಿ ಅವ್ರು ಬೇರೆ ಕಡೆ ಹೋದರೆ ಬೇರೆಯವರ ಬಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಅನ್ನೋದು ನಮ್ಮ